ಲೋಕಸಭಾ ಅಭ್ಯರ್ಥಿ ಅಂತ ಹೇಳಿದ್ದಾದಮೇಲೆ ಒಂದು 2-3 ದಿನ ಸಣ್ಣ ಪುಟ್ಟ ಗೊಂದಲ ಇತ್ತು. ಅದಾದಮೇಲೆ ಅಮಿತ್ ಶಾಜಿ ಅವ್ರು ಕರೆದು ಪಕ್ಷಕ್ಕೆ ಕೆಲಸ ಮಾಡಬೇಕು ಅಂದಾಗ ನಾನು ದೂಸರ ಮಾತಾಡಲೇ ಇಲ್ಲ. ನನ್ನ ಲೈಫಲ್ಲಿ ಇವತ್ತುವರೆಗೂ ಪಕ್ಷ ವಿರೋಧಿ ಚಟುವಟಿಕೆ ಇವತ್ತುವರೆಗೂ ನಾನು ಮಾಡಲಿ. ಯಾರನ್ನ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಬೈದಿರ್ತೀನಿ. ಆದರೆ ಒಂದು ಸಾರಿ ಪಕ್ಷ ಹೇಳಿದ ಮೇಲೆ ಸುಧಾಕರ್ ಹೆಸರು ಹೇಳದೇ ಇರ್ಬೋದು ನಾನು, ಆದರೆ ಪಕ್ಷ ಚಿಹ್ನೆ ಕೆಲಸ ಮಾಡಿದ್ದೀನಿ. ನರೇಂದ್ರ ಮೋದಿಯವರ ಹೆಸರಲ್ಲಿ ಕೆಲಸ ಮಾಡಿದ್ದೀವಿ. ಸುಧಾಕರ್ ಅವ್ರು ನನ್ನ ಕ್ಷೇತ್ರಕ್ಕೆ ಕರೆದಿದ್ದು 3 ದಿನ, ಗೊತ್ತಿಲ್ಲ ನಿಮಗೆ. ಒಂದು ಸಾರಿ ದಾಸನಪುರ ಹೋಬಳಿಯಲ್ಲಿ ಸಭೆ ಕರೆದಿದ್ದೆ, ಒಂದು ಸಾರಿ ನಮ್ಮನೆ ಹತ್ರ ಸಭೆ ಕರೆದೆ, ಇನ್ನೊಂದು ಸಾರಿ ಯಲಾಂಗದಲ್ಲಿ ಸ್ಕೂಟ್ರಲ್ಲೆಲ್ಲ ಓಡಾಡಿಸ್ಕೊಂಡು ಒಂದು ರೋಡ್ ಶೋ ಮಾಡಿದೆ. ಅಂದರೆ 4 ದಿನ ನೀವು ಬಂದ ತಕ್ಷಣ ಇಡೀ ಏನು ಯಲಾಂಕ ನಿಮ್ಮ ಕಡೆ ಆಗೋಗ್ಬಿಡ್ತದ? ಬಚ್ಚೇಗೌಡರು ಲೀಡ್ ಕೊಟ್ಟಿದ್ವಿ, ಇಲ್ಲೂ ಕೊಟ್ಟಿದ್ವಿ. ನಾವು ಮುಂದೆ ಯಾರೇ ನಿಂತ್ಕೊಂಡ್ರು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಆದರೆ ನೀವು ಸಚಿವರಾಗಿದ್ದಾಗ ನೀವು ದುರಾಂಕಾರಿ ಆಗಿರ್ಲಿಲ್ವಾ? ನಾವು MLAಗಳು ಫೋನ್ ತೆಗಿತಾ ಇದ್ರೆ, ನೀವು ಮಂತ್ರಿಗಳು ಫೋನ್ ತೆಗಿತಾ ಇದ್ರೆ, ನೀವು ಮನೆ ಬಾಗಿಲಿಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರು ಹೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ ನೀನು. ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ, ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತಂದರೆ ಮಾಜಿ MLC ಅಶ್ವಥ್ ನಾರಾಯಣ ಅವ್ರನ್ನ, ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು. ಅವ್ರು 8 ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರುಗಳನ್ನು ಅಲ್ಲಿ ಪ್ರಮುಖರ ಅಭಿಪ್ರಾಯವನ್ನು ತಗೊಂಡು ಯಥಾವತ್ತಾಗಿ ರಾಜ್ಯಕ್ಕೆ ಕಳಿಸಿ, ರಾಜ್ಯದಿಂದ 3 ಹೆಸರುಗಳನ್ನು ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂಥದ್ದು ಹೆಸರುಗಳು ಸೀಕಲ್ ರಾಮಚಂದ್ರ ಮತ್ತು ಸಂದೀಪ್ ರೆಡ್ಡಿ ಅವರು. ಸಂದೀಪ್ ರೆಡ್ಡಿ ನೀನು ಬಂಧುನೇ, ಅವರು ನನಗೂ ಕೂಡ ಸ್ನೇಹಿತನೇ, MP ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥ. ಆದರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ, ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದ ಬರೋರು ಅವರು, ಯಾರು ಬರೋಲ್ಲ. ಆದರೆ ನೀನು ಮಾಡೋವಂಥವ್ರು, ನೀನು ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗೋವಂಥವ್ರೆ. ಇವತ್ತು ಚನ್ನಪಟ್ಟಣದಲ್ಲಿ ಯಾರ್ಯಾರು ಪದಾಧಿಕಾರಿಗಳನ್ನು ಮಾಡಿದ್ವಿ ಯೋಗೇಶ್ವರ್ ಕೇಳ್ಕೊಂಡು ಎಲ್ಲ ಅವ್ರು ಹಿಂದೆ ಹೊರಟೋದ್ರು. ನೆನ್ನೆ ನೀನು ಮಾತಾಡಿರೋದೇನು? ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊತೀನಿ ಅಂತೇಳಿ. ಏನು ತೀರ್ಮಾನ ತಗೊತೀರಿ? ಪಾರ್ಟಿ ಬಿಟ್ಟು ಹೋಗ್ತೀರಾ? ನಿನ್ಗೆ ತಾಕತ್ತಿದ್ರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ, ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀಯ ನಿಂತ್ಕೋ. ಯಲಾಂಗದಲ್ಲಿ ಏನಾದರೂ ನೀನು 1 ವೋಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ, ನನ್ನ ಪ್ರಭಾವ ಅಂತೇಳಿ. ಇವತ್ತು JDS ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ. ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತಾಗ JDS ನಮಗೇನು ಬೆಂಬಲ ಕೊಟ್ಟಿಲ್ಲ, ಇಂಡೈರೆಕ್ಟಾಗಿ ಮಾಡಿದ್ರು ಕೆಲವರು. ಟ್ರಯಾಂಗಲ್ ಇದ್ದಾಗ 76,000 ಲೀಡ್ ಕೊಟ್ಟಿದ್ದೀವಿ, ನಿನ್ಗೆ 84,000 ಲೀಡ್ ಕೊಟ್ಟಿದ್ದೀವಿ. ನೀನೇ ಮಾಡ್ಕೊಂಡೆ ಅಂತ ಹೇಳ್ತೀಯಲ್ಲ. ಬಹುಶಃ ಕೋವಿಡಲ್ಲಿ ಸತ್ತಂತ ಆತ್ಮಗಳವಲ್ಲ, ಅದರ ಆಶೀರ್ವಾದ ನಿಂಗೆ ಚೆನ್ನಾಗಿರ್ಬೇಕು. ಬಹುಶಃ ಅವರೆಲ್ಲ ಬಂದು ನಿನ್ಗೆ ಓಟ್ ಹಾಕ್ಸಿರ್ಬೇಕು ಅಂತ ಹೇಳ್ತದೆ. ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ ನೀವು ಗೌರವ ಇಟ್ಟು ಮಾತಾಡಬೇಕು. ಪಣ ತೊಟ್ಟು ಮಾಡಿದ್ದು ನಾನು ಪ್ರತಿ ಪಂಚಾಯತಿಗೂ ನೀನು ಇರಲಿಲ್ಲ ಅಂದರೂ ಕೂಡ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ. ಎಲ್ಲನ ಒಬ್ಬರು MLA ಅವರು ವಿಶ್ವನಾಥ್ ಅವರು ವಿರುದ್ಧ ಮಾಡು ಅಂತ ಹೇಳೋರು ಅಂತ ಯಾರ ಕೈಲೇ ಹೇಳ್ಸು ನೀವು. ಅದ್ರ ಮಧ್ಯದಲ್ಲಿ ಬಂದು ನನ್ನ ಕ್ಷೇತ್ರದಲ್ಲಿ ಕೆಲವು ಮುಖಂಡರನ್ನೆಲ್ಲ ಎತ್ಕಟ್ಟುವಂಥ ಕೆಲಸ ಮಾಡಿದೆ. ನಮ್ಮಲ್ಲಿ ಅವೆಲ್ಲ ನಡೆಯೋದೇ ಇಲ್ಲ. ಇಡೀ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಹುಡುಗಾಟ ಅಂದ್ಕೊಂಡ್ರೆ 2,26,000 ಮೆಂಬರ್ಶಿಪ್ ಮಾಡೋದು, ಅದು ಏನು ಖರ್ಚಿಲ್ಲದೆ ಪ್ರತಿಯೊಬ್ಬ ಕಾರ್ಯಕರ್ತರು 1.5 ತಿಂಗಳು ಕೆಲಸ ಮಾಡೋರು. ಹೈಯೆಸ್ಟ್ ಸಕ್ರಿಯ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ ಏನಾಯ್ತು ಅಂದರೆ ಅದು ಯಲಹಂಕ ಕ್ಷೇತ್ರ. ನಮ್ಮಲ್ಲಿ ಸಂಘಟನೆ ಬಲವಾಗಿದೆ, ಪಕ್ಷಕ್ಕೆ ಬೈಂಡ್ ಆಗಿರ್ತಾರೆ. ನಾಳೆ ನಾನು ತಟಸ್ತಾ ಇದ್ರು ಇಂಥವ್ರು ಕೆಲಸ ಮಾಡಬೇಡ ಅಂದರೂ ನಮ್ಮ ಜನ ಕೇಳಲ್ಲ. BJPಗೆ ಓಟ್ ಹಾಕುವಂಥ ಕಾರ್ಯಕರ್ತರು ನಾನು ಅಲ್ಲಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನೆನ್ನೆ ಯಾವುದೋ ಕೇವಲ ಒಂದು ಜಿಲ್ಲಾ ಅಧ್ಯಕ್ಷರ ಬಗ್ಗೆ ನೀವು ಇಷ್ಟೊಂದು ಹತಾಶರಾಗಿ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಬಹಿರಂಗವಾಗಿ ನೀವು ಹೇಳಿಕೆಯನ್ನು ಕೊಡ್ತಾ ಇದ್ದೀರಲ್ಲ, ತಪ್ಪಲ್ವಾ? ಇವತ್ತು ನಾನು ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳೋದು ತಪ್ಪೇ. ಯಾಕಂದರೆ ಈಗ ಆಗ್ತಾ ಇರ್ತಕ್ಕಂಥ ಗೊಂದಲ ಏನಿದೆ ಅದರಲ್ಲಿ ನಂದೆಲ್ಲೋ ಒಂದು ಕಡೆ ಸೇರ್ಕೊಂತದೆ ಅಂತೇಳಿ ನನಗಿದ್ರೂ ಕೂಡ. ಆದರೆ ನೆನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ಲರೂ ತಗೊಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ? ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಹತ್ರ ಮಾತಾಡ್ರಿ, ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ. ಇವತ್ತು ನೀವು MP ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ, ನಿನ್ನ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ನ ಕ್ಷೇತ್ರದಲ್ಲೇ ನೀನು 22,000 ಓಟ್ ತಗೊಂಡಿರೋದು. ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು BJP ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು.
ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತೇಳಿ 63,000 ಓಟ್ ತಗೊಂಡ ಅವನು. ನೀನು ಯಾರಿಗೆ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? KH ಮುನಿಯಪ್ಪರು ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ. ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಪಕ್ಷ ಅಂದರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡೋಕೆ ಹೋಗಬೇಡ, ಡ್ಯಾಮೇಜ್ ಮಾಡೋಕೆ ಹೋಗಬೇಡ. ನಿನ್ನಂಥವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವರೇ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವ ಅದ್ಲ ಕಡೆಗೆ. ಅವ್ರು ಹೇಳಿದ್ದೇನು, ನಾನು 4 ವರ್ಷ ಮನೇಲಿ ಕುತ್ಕೊಳಕ್ಕಾಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ದೀವಿ. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದರೆ ನೀನು 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡಬೇಕಾಗಿತ್ತಾ? ಅಂದರೆ ಮನೇಲಿ ಕುತ್ಕೊಳಕ್ಕಾಗಲ್ಲ ಅಂದರೆ ನೀನು ಪೂರ್ತಿ ಅಧಿಕಾರ ನಿಮಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ. ನಾನು ಎಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀವಿ. ಯಾಕಂದರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗಂತೆಲ್ಲ ನಾವು ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು. ಹೋಗು ಇವತ್ತು ಕಾಂಗ್ರೆಸ್ಸಲ್ಲಿ ಮಾತಾಡು, ತಗೊಂತಾರೆ ನಿಮಗೆ ಅಂತೇಳಿ. ಇಷ್ಟು ನೀವು ಕಳೆದ ಸರಿ ಏನಾದರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದರೆ, ನೀವು ಆ ಕೋವಿಡಲ್ಲಿ ಮಾಡಿದಂಥ ಹಗರಣಗಳಿದೆಯಲ್ಲ, ಅವ್ಯವಹಾರ ಇದೆಯಲ್ಲ, ಇದು ಪ್ರಮುಖ ಕಾರಣ. ಗೊತ್ತಿರಲಿ ನೀವು. ಕೆಲವು ಮಂತ್ರಿಗಳು ಯಾರಿದ್ರಿ, ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು, ಆ ಕಾರ್ಯಕರ್ತರಿಗೆ ಯಾವುದು ಬೋರ್ಡ್ ಮೆಂಬರ್ಗಳು ಮಾಡೋಕ್ಕೆ ಅಡ್ಡ ಹಾಕ್ಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರ್ದಂಗೆ ಮಾಡಿದಂಥವ್ರು ನೀವು. ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಾಯಿತು ಅಂತಂದರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ. ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡ್ಕೊಳಕ್ಕೆ ಹೋದ್ರೆ ಅದು ನಡೆಯೋದಿಲ್ಲ. ಅದರಲ್ಲಿ ನೀವು ಹೇಳಿದಿರಿ ಕೋಲಾರ ಮತ್ತು ಇವ್ರನ್ನ ಬಿಟ್ಟು, ಕೋಲಾರ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು MLA ಸ್ಥಾನ ಗಳಿಸಿ ಅಂತ ಹೇಳಿದ್ರೆ ಇವತ್ತೇ ಚಾಲೆಂಜ್ ಮಾಡ್ತೀನಿ ರೀ. ನನಗೆ ರಾಜ್ಯಾಧ್ಯಕ್ಷರು ಜವಾಬ್ದಾರಿಯನ್ನು ಕೊಡಲಿ ಅಲ್ಲಿ ಸಂಘಟನೆ ಮಾಡೋಕ್ಕೆ, ಗ್ರಾಮಾಂತರ ಚಿಕ್ಕಬಳ್ಳಾಪುರ ನಾನು ಮಾಡ್ತೀನಿ. ನೀವೇನು ಹೇಳಿದೆಯಲ್ಲ, ಒಂದು ಸೀಟ್ ಗೆಲ್ಲಕ್ಕಾಗಲ್ಲ ಅಂತೇಳಿ, ಅದು ಗೆಲ್ಸಿ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದ್ಲ ಕಡೆ ನೀನೇ MLA ಗೆಲ್ಲಕ್ಕಾಗಿಲ್ಲ, ಏನೋ ಪಕ್ಷ ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಿರಲ್ಲ. ನೀವು ಇಲ್ಲದೆ ಇರೋ ಕೂಡ ನೆಲಮಂಗಲ ಗೆದ್ದಿದ್ದೀವಿ, ನಾವು ದೊಡ್ಡಬಳ್ಳಾಪುರ ಗೆದ್ದಿದ್ದೀವಿ, ಹೊಸಕೋಟೆಯಲ್ಲಿ ನಮ್ಮ ಶಾಸಕರು ಇದ್ರು. ಅವಾಗೇನು ನೀವೇನು ಕಾಂಗ್ರೆಸ್ಸಲ್ಲಿ ಇದ್ರಿ ನೀವೆಲ್ಲ ಕೂಡ, ಅವಾಗ ನಾವು ಗೆದ್ದಿಲ್ವ ಅಲ್ಲಿ? ಇವತ್ತೇನೋ ನೀವು ಭಾಳ ದೊಡ್ಡ ಸಂಘಟನೆ ಅದು ಇದು ಅಂತೇಳಿ ಮಾತಾಡ್ತಾ ಇದ್ದೀರಿ. ಅನಿವಾರ್ಯವಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹೇಳಬೇಕಾಗಿದೆ. ಇನ್ನೊಂದು ಚಕಾರ ಏನಾದರೂ ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಆಯ್ತಾಯ್ತು ಅಂದರೆ ನನ್ನ ಸವಾಸ ಗೊತ್ತಿಲ್ಲ ಇನ್ನೂ ಕೂಡ. ನಾನೇನು ಅಂತಂದರೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ. ನಾನು 45 ವರ್ಷ ಪಾರ್ಟಿ ಕಟ್ಟಬೇಕಾದ್ರೆ ಅನೇಕ ಕೇಸ್ಗಳು ಹಾಕ್ಕೊಂಡು ಹೋರಾಟ ಮಾಡಿ ಪಾರ್ಟಿ ಕಟ್ಟಿರುವಂಥದ್ದು. 100ಕ್ಕೆ 100 ಭಾಗ ನೀನು ಪಾರ್ಟಿಯಲ್ಲಿ ಇರೋಲ್ಲ. ಇವತ್ತೇ ಬರ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಳ್ಳಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ನಾಯಕರು ಮತ್ತು ಯಾರು ಅವ್ರಿಗೆ ಬೆಂಬಲ ಕೊಡಬೇಕು ಅಂತವ್ರಲ್ಲ ಅವ್ರು ಕೇಳಿಸ್ಕೊಳ್ಳಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಡ್ರಿ. ಯಾರ್ಯಾರು ಹೋಗ್ತಾರೆ ಹೋಗಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗಲಿ. ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು. ಏನು ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಎಲ್ಲ ಸೀನಿಯರ್ಸು, ನಾವೆಷ್ಟು ದಿನ ಸುಮ್ಮನೆ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಅನೇಕ ಜನ ಸೀನಿಯರ್ ಕಾರ್ಯಕರ್ತರು ಮನೇಲಿ ಕೂತವ್ರಿ, ಪಾರ್ಟಿ ಕಡ್ದವ್ರು ಅವರೆಲ್ಲ ಕೂಡ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವ್ರೇನು ಗೊತ್ತಿರಲಿ. ಬೆಂಗಳೂರು ಇವತ್ತು ಏನಾಗಿದೆ, ಅದು ಯಾರು ಆರ್ಗನೈಸ್ ಮಾಡೋರಿಲ್ಲ. ಅದನ್ನು ಕೊಡಲಿ, ನನಗೆ ಜವಾಬ್ದಾರಿ ಕೊಡಲಿ. ಎಲ್ಲ ಮಂತ್ರಿಗಳನ್ನು, ಎಲ್ಲ ಶಾಸಕರುಗಳನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನಾನು ಸಂಘಟನೆ ಮಾಡ್ತೀನಿ. ನಂತರ 100 ಜನ ಕಾರ್ಯಕರ್ತರು, ನಮಗೆಲ್ಲರಿಗೂ ಜವಾಬ್ದಾರಿ ಕೊಡ್ರಿ. ಅದನ್ನು ಬಿಟ್ಬಿಟ್ಟು ನೀವು ಪಕ್ಷನೇ ಅಲ್ಲಾಡ್ಸೋಕೆ ಹೋಗ್ಬಿಟ್ರೆ, ಪಕ್ಷನೇ ಬೈಯೋಕೆ ಹೋದರೆ ನಿಮ್ಗೆ ಏನೈತೆ ಅದರಲ್ಲಿ ಬಂದು ನೀವು ಅಧಿಕಾರ ಅನುಭವಿಸಿರ್ತಕ್ಕಂಥದ್ದು. ಅಕಸ್ಮಾತ್ ನೀವು ಪಕ್ಷಕ್ಕೆ ಬರಲಿಲ್ಲ ಅಂದಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತಾ ಇದ್ವಿ. ಇವತ್ತು ಪೂರ್ಣ ಬಹುಮತ ನಮ್ಮದು ಬರ್ತಾ ಇತ್ತು. ಇವತ್ತು ಬಂದು ನೀನು ಬೆನಿಫಿಟ್ ತಗೊಂಡಿದ್ದೀಯಾ, 2 ಪೋರ್ಟ್ಫೋಲಿಯೋ ತಗೊಂಡಿದ್ದೀಯಾ, ನೀನು ಏನೇನು ಮಾಡಿದ್ಯಾ ಅಂತೇಳಿ ಸರ್ಕಾರ ತನಿಖೆ ಮಾಡ್ತಾ ಇದೆ. ನಮ್ಮ ಮುಖಂಡರನ್ನ BJP ಅವ್ರು ಕೇಳ್ರಿ, BJP ಮಂತ್ರಿಗಳು ಕೇಳ್ರಿ, BJP MLA ಕೇಳ್ರಿ, ನಿನ್ನ ಬಗ್ಗೆ ಏನು ಅಭಿಪ್ರಾಯ ಐತೆ ಅಂತೇಳಿ. ಅಷ್ಟಿದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ನಿನ್ನ ಹೆಸರಿಂದ ಅಲ್ಲ, JDS ಬೆಂಬಲ ಕೊಟ್ಟಿದೆ. ನರೇಂದ್ರ ಮೋದಿ ಅವರ ಹೆಸರು ಮೇಲೆ ಗೆದ್ದಿರ್ತಕ್ಕಂಥದ್ದು. ನಿನ್ನ ಹೆಸರು ತಗೊಂಡಿತ್ತು ಅಂದರೆ ಹೊಸಕೋಟೆಯಲ್ಲಿ ಯಾಕೆ ಬರೋಕ್ಕಾಗಿಲ್ಲ ಲೀಡ್? ಹಂಗಾರೆ ಕಾಂಗ್ರೆಸ್ ಯಾಕೆ ಲೀಡ್ ಹೋಯ್ತು? ಅಲ್ಲಿ ಒಕ್ಕಲಿಗ ಸಮುದಾಯ ಜಾಸ್ತಿ ಇರೋದಲ್ಲಪ್ಪ. ನೀನು ಒಕ್ಕಲಿಗ ಲೀಡರ್ ಅಲ್ಲ, ಯಾಕೆ ಓಟ್ ಹಾಕಿಲ್ಲ ಅಲ್ಲಿ? ಬಾಗೇಪಲ್ಲಿಯಲ್ಲಿ ಯಾಕೆ ಕಾಂಗ್ರೆಸ್ ಲೀಡ್ ಬಂತು? ನೀನು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಲ್ಲ, ಯಾಕೆ ಅವ್ರು ನಿನ್ನ ಸಪೋರ್ಟ್ ಮಾಡಿಲ್ಲ? ಇವೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ. ಇವತ್ತು ಸಂದೀಪ್ ರೆಡ್ಡಿ ಏನು, ನನಗೇನು ಸಂಘಟನೆಯಲ್ಲಿ ಚಿಕ್ಕಬಳ್ಳಾಪುರ ಮಾತ್ರ ನನ್ನ ಕ್ಷೇತ್ರ, ಸಂಘಟನೆಯಲ್ಲಿ ನಾನು ನಾರ್ತ್ಗೆ ಬರುವಂಥದ್ದು ನಂದು. ನಾವು ಇವತ್ತುವರೆಗೂ ಕೂಡ ಇಂಥವ್ರನ್ನ ಮಾಡ್ರಿ ಅಂತೇಳಿ ನಾನು ರೆಕಮೆಂಡೇಶನ್ ಮಾಡಲ್ಲ. ನಾನು ಹೇಳಿದ್ರೆ ನಂದೇನು ನಡೆಯಲ್ಲಪ್ಪ,
ಸಂಘಟನೆ ಏನು ಹೇಳ್ತದೆ ಆ ಪ್ರಕಾರ ಮಾಡ್ಕೊಂಡವ್ರಿ ಅಂತೇಳಿ. ಇವತ್ತು ಸಂದೀಪ್ ರೆಡ್ಡಿ ವಿಶ್ವನಾಥ್ ಶಿಷ್ಯ, ಅವನು BJP ಶಿಷ್ಯರೇ, ಅವನು BJP ಕೆಲಸ ಮಾಡ್ತಾನೆ. ಕೆಲಸ ಮಾಡಲಿಲ್ಲ ಅಂತಂದರೆ ಒಂದು 5-6 ತಿಂಗಳು ನೋಡು, ಸಪೋರ್ಟ್ ಮಾಡು ಅವನಿಗೆ. ಅವನೇನು ಬೆಳಿಬೇಕು ಅಂತಲ್ಲ, ಪಾರ್ಟಿ ಸಂಘಟನೆ ಮಾಡಿದ್ರಿ, ಮಾಡಲಿಲ್ಲ ಅಂದಾಗ ಆಮೇಲೆ ನೋಡ್ಕೊಂಡು ವರಿಷ್ಠರಿಗೆ ಹೇಳೋಣ ಅವನು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ. ಈ ಥರ ನನಗೆ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾವತ್ತೂ ಎಲ್ಲೂ ಮಾತಾಡೋದಿಲ್ಲ.